ನೋಡಿ ಮೈಸೂರು ದಸರಾ ಮಾದರಿ ಐಡಿಯಾ ಹೆಂಗೆ ಬಂತು ನೋಡಪ್ಪ. ಇಂದಿರಾ ಗಾಂಧಿ ಅವರು ಹೇಳ್ತಾರೆ ಆಪರ್ಚುನಿಟಿ ಯಾವುದು ಹುಡುಕೊಂಡು ಬರೋದಿಲ್ಲ, ನೀವು ಆಪರ್ಚುನಿಟಿನ ಹುಡುಕೊಂಡು ಹೋಗಬೇಕು ಅಂತ ಇಂದಿರಾ ಗಾಂಧಿ ಅವರು ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಇಂದಿರಾ ಗಾಂಧಿ ಅವರು ನುಡಿಮುತ್ತನ್ನು ಸೋನಿಯಾ ಗಾಂಧಿ ಅವರು ಒಂದು ಪುಸ್ತಕ ಬರೆದಿದ್ದಾರೆ. ಅದನ್ನು ಅವತ್ತು ಉದ್ಘಾಟನೆ ಮಾಡಿಸ್ತಾ ಇದ್ದೀನಿ, ಕನ್ನಡದಲ್ಲಿ ಅನುವಾದ ಮಾಡಿ ಉದ್ಘಾಟನೆ ಮಾಡ್ತಾ ಇದ್ದೀನಿ. ಇದು ನಮ್ಮ ರಾಜ್ಯಕ್ಕೆ ಬಂದಂಥ ಒಂದು ದೊಡ್ಡ ಇತಿಹಾಸ. ದೇಶಪಾಂಡೆ ಅವರು, ಯಾವ ಗಂಗಾಧರ್ ದೇಶಪಾಂಡೆ ಅವರು ಜನರಲ್ ಸೆಕ್ರೆಟರಿ ಆಗಿ ACC ಅಧ್ಯಕ್ಷರಾಗಿ ಜನರಲ್ ಸೆಕ್ರೆಟರಿ. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಅಧ್ಯಕ್ಷರಾಗ್ತಾರೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ದೇಶಪಾಂಡೆ ಅವರು ಇಬ್ಬರೇ ಜನರಲ್ ಸೆಕ್ರೆಟರಿ, ACC ಜನರಲ್ ಸೆಕ್ರೆಟರಿ ಇಬ್ಬರೇ. ಆಗ ದೇಶಪಾಂಡೆ ಅವರು ಇಲ್ಲಿಗೆ ಕರ್ಕೊಂಡು ಬಂದು ACC ಇಲ್ಲಿ ಮಾಡಬೇಕು ಅಂತೇಳಿ ಮಾಡ್ತಾರೆ. ಸೊ ಅದಕ್ಕೆ ಕುಡಿಯೋ ನೀರಿಗೆಲ್ಲ ಬಾವಿ ತೆಗೆದಿದ್ದೆಲ್ಲ ನೀವು ನೆಕ್ಸ್ಟ್ ಹೋಗಿ ಭೇಟಿ ಮಾಡ್ತೀವಿ, ನಿಮಗೆಲ್ಲ ಗೊತ್ತಿದೆ. ಸೊ ಇಲ್ಲಿ 100 ವರ್ಷದ ನಂತರ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು, ಅಂದು ಗಾಂಧಿ ಇಂದು ಖರ್ಗೆ ಅದೇ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಈ ಮಧ್ಯದಲ್ಲಿ ಭಾಳ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಕೂತಿದ್ದಾರೆ. ನಮ್ಮ ರಾಜ್ಯದ ಇವರು ನಮ್ಮ ಮೊನ್ನೆ ತಾನೇ ಅವರ ಇದ್ದಂಥ ಮನೆ ಕೂಡ ಸರ್ಕಾರ ಖರೀದಿ ಮಾಡಬೇಕು, ಅವರು ಕೂಡ ಇದ್ದಾರೆ. ಇಂದಿರಾ ಗಾಂಧಿ ಅವರು ಇದ್ದಾರೆ, ರಾಜೀವ್ ಗಾಂಧಿ ಅವರು ಇದ್ದಾರೆ, ಸೋನಿಯಾ ಗಾಂಧಿ ಅವರು ಇದ್ದಾರೆ, ರಾಹುಲ್ ಗಾಂಧಿ ಅವರು ಇದ್ದಾರೆ. ಇವರೆಲ್ಲ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮನಮೋಹನ್ ಸಿಂಗ್ ಅವರು ಇದ್ದಾರೆ, ನರಸಿಂಹರಾಯರು ಇದ್ದಾರೆ. ಇವರೆಲ್ಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡರು. ಪುಣ್ಯಕ್ಕೆ ನಮ್ಮ ರಾಜ್ಯದಿಂದ ಇವತ್ತು ಅವ್ರಿಗೆ ಸಿಕ್ಕಿದೆ. ಸೊ ಅದಕ್ಕೆ ಇಲ್ಲೇ ನಾವು ಇದನ್ನು ACC ನಡೀತು. ಸಬರ್ಮತಿ ಆಶ್ರಮದ ಹತ್ರ ಮಾಡಬೇಕಾ, ಗುಜರಾತ್ ಮಾಡಬೇಕಾ, ಬೇರೆ ಕಡೆ. ಕೊನೆಗೆ ನಮ್ಮ ACC ಅವರಿಗೆ ಪ್ರಸ್ತಾವನೆಯನ್ನು ನಾನು ಸಲ್ಲಿಸಿದೆ, ಅವರು ಒಪ್ಕೊಂಡ್ರು. 2ನೇ ತಾರೀಕು, ಅಕ್ಟೋಬರ್ 2ನೇ ತಾರೀಕು ನಾವು ಗಾಂಧಿ ಭವನಿಂದ ಗಾಂಧಿ ಸ್ಟ್ಯಾಚ್ಯೂವರೆಗೂ ಸರ್ಕಾರದ ಪರವಾಗಿ ನಾವು ನಡಿಗೆ ನಡೆಸ್ತೇವೆ. ಗಾಂಧಿ ನಡಿಗೆ, ಗಾಂಧಿ ಸ್ಟ್ಯಾಚ್ಯೂವಿಂದ ಭಾರತ್ ಜೋಡೋ ಭವನವರೆಗೂ ಒಂದು ಕಾರ್ಯಕ್ರಮ ನಡೆಸ್ತೇವೆ. ಅಲ್ಲಿಂದ ಪ್ರಾರಂಭ ಮಾಡ್ತೀವಿ. ಸರ್ಕಾರ ಕೂಡ ಸುಮಾರು 100ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಸರ್ಕಾರಿ ಕಾರ್ಯಕ್ರಮ ಮಾಡಲಿಕ್ಕೆ ಬಿಡುಗಡೆ ಮಾಡೋಂಥ ಕಾರ್ಯಕ್ರಮ ಮುಖ್ಯಮಂತ್ರಿಗಳು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಒಂದು ಸಪ್ರೇಟ್ ಕಮಿಟಿ ಕೂಡ ನಾವು ಮಾಡಿದ್ದೇವೆ. ಸೊ ಇಲ್ಲಿ ಒಂದು ಐತಿಹಾಸಿಕವಾದಂಥ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ನಡೀತಿದೆ. ಇಲ್ಲೆಲ್ಲ ಸೀನಿಯರ್ ಲೀಡರ್ಸು, ರಾಜ್ಯದ ಎಲ್ಲ PCC ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು, ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟವ್ರು ಬರ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಒಂದು ದೊಡ್ಡ ಸಮಾವೇಶ ನಡೀತಿದೆ. ಕರ್ನಾಟಕ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ನಾನು ಆಹ್ವಾನಿಸ್ತಾ ಇದ್ದೀನಿ. ಪಂಚಾಯತಿ ಮೆಂಬರ್ಗಳು, ಸೊಸೈಟಿ ಮೆಂಬರ್ಗಳು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ನಮ್ಮ ಲೀಡರ್ಗಳು, MLAಗಳು ಎಲ್ಲ ಬರ್ತಾರೆ. 150 ಜನ MP ಗಳು ಬರ್ತಾರೆ. ಇಡೀ ದೇಶದ ಉದ್ದಗಲೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ MP ಗಳು ಬರ್ತಾರೆ. ಅದಾದ ಮೇಲೆ ಈ ಮಧ್ಯದಲ್ಲೇ ಗಾಂಧಿ ಸ್ಟ್ಯಾಚ್ಯೂ ಇದೆ, ಸುವರ್ಣಸೌಧದಲ್ಲಿ, ಅದನ್ನು ಕೂಡ ಉದ್ಘಾಟನೆ ಇದೆ. ಅದಕ್ಕೆ ಆಲ್ ಪಾರ್ಟಿ ನಾವು ಇನ್ವೈಟ್ ಮಾಡ್ತೀವಿ. ಎಲ್ಲ ಪಾರ್ಟಿಯ ಕೂಡ ನಾವು ಇನ್ವೈಟ್ ಮಾಡ್ತೀವಿ. ಎಲ್ಲ ಪಾರ್ಟಿ MP ಗಳಿಗೂ ಇನ್ವೈಟ್ ಮಾಡ್ತೀವಿ, ಎಲ್ಲ ಪಾರ್ಟಿ MLAಗಳಿಗೂ ಇನ್ವೈಟ್ ಮಾಡ್ತೀವಿ, MLCಗಳಿಗೂ ಇನ್ವೈಟ್ ಮಾಡ್ತೀವಿ. ಅದು ಸ್ಪೀಕರ್ ಅವರು ಸುಬದ್ದಲ್ಲಿ, ಇವರು ಕೌನ್ಸಿಲ್ ಚೇರ್ಮನ್ ಸುಬದ್ದಲ್ಲಿ ಅದು ಉದ್ಘಾಟನಾ ಸಮಾರಂಭ ನಡೀತದೆ. ಗಾಂಧಿ ಸ್ಟ್ಯಾಚ್ಯೂ ನಾವು ಮಾಡ್ತೀವಿ. ಇಷ್ಟು ಸದ್ಯಕ್ಕೆ ಕಾರ್ಯಕ್ರಮ ತಮಗೆ ನಾನು ಡಿಸ್ಕ್ಲೋಸ್ ಮಾಡ್ತಾಯಿದ್ದೀನಿ. ಮಿಕ್ಕಿದವ್ರು ಬರ್ತಾರೆ, ನಮ್ಮ ರಾಷ್ಟ್ರೀಯ ನಾಯಕರುಗಳು, ಜನರಲ್ ಸೆಕ್ರೆಟರಿಗಳಿಗೆ ಬರ್ತಾಯಿದ್ದಾರೆ. ಬಂದ ಮೇಲೆ ಇದನ್ನೆಲ್ಲ ಸ್ಪಾಟ್ಗಳಲ್ಲಿ ನೋಡ್ತಾರೆ. ಅದಾದಮೇಲೆ ಇನ್ನೂ ಏನೇನು ಬೇರೆ ಕಾರ್ಯಕ್ರಮ ಅನ್ನೋದು ನಿಮಗೆ ತಿಳಿಸ್ತೀವಿ. ಅದಾದಮೇಲೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬಂದಂಥ ಅತಿಥಿಗಳಿಗೆ ಒಂದು ಡಿನ್ನರು ಲಂಚು ಅವ್ರಿಗೇನು ಅನುಕೂಲ ಕೊಡ್ತಾರೆ. CM ಕೂಡ ಒಂದು ಲಂಚು ಡಿನ್ನರು ಯಾವುದಾದ್ರು ಒಂದು ಕೊಡ್ತಾರೆ. ವಿಶೇಷವಾದಂಥ ಎಕ್ಸ್ಕ್ಲೂಸಿವ್ ಆಗಿ ಮಾಡಬೇಕು ಅಂತ ತಾವು ಪ್ಲ್ಯಾನ್ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಭೂಮಿಯಲ್ಲಿ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ನಾಯಕತ್ವ ತೆಗೆದುಕೊಂಡಿದ್ದೇ ನಮ್ಮ ಯೋಗ ಅಲ್ವೇ? ಆ ಯೋಗನ ನಮ್ಮ ರಾಜ್ಯದ ಜನಕ್ಕೂ ಮುಂದುವರ್ಸ್ಕೊಂಡು ಹೋಗಬೇಕು. ಗಾಂಧಿ ತತ್ವ ಆದರ್ಶವನ್ನು ನಾವೆಲ್ಲ ಪಾಲನೆ ಮಾಡಬೇಕು. ಅದಕ್ಕೆ ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆ, ನಮ್ಕಿನ್ನ ನಮ್ಮ ಮಕ್ಕಳಿಗೆ ಇದನ್ನು ತಿಳಿಸುವಂಥ ಒಂದು ಯೋಗ ನಮಗೆ ಬಂದಿದೆಯಲ್ಲ, ಇದು ನಮ್ಮೆಲ್ಲರ ಯೋಗ್ಯ. ಈ ಕಾರ್ಯಕ್ರಮವನ್ನು DK ಶಿವಕುಮಾರ್ ಅವರು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಮತ್ತು ಇಡೀ ರಾಜ್ಯಾದ್ಯಂತ ಇದರದ ಸಂಭ್ರಮಾಚರಣೆ ಮನೆಗೂ ಮುಟ್ಟಿಸುವಂಥ ಕೆಲಸ ಮಾಡ್ತಾರೆ. ಮೈಸೂರು ದಸರಾ ಹೆಂಗೆ ಬೆಳಕಾಗಿರ್ತದೋ ಅದೇ ರೀತಿ ಬೆಳಗಾಮು ಬೆಳಕಾಗಿರ್ತದೆ. ಒಂದು ವಾರ ಎಕ್ಸ್ಟೆಂಡ್ ಮಾಡ್ತೀವಿ. ಎಲ್ಲ ಬಂದು ಜನ ಎಲ್ಲ ಬಂದು, ಹಳ್ಳಿ ಜನ ಎಲ್ಲ ಬಂದು ನೋಡಿಕೊಂಡು ಇದನ್ನು ಹೋಗಬೇಕು ಅಂತ ನಾವು ಇದನ್ನು ಎಕ್ಸ್ಟೆಂಡ್ ಮಾಡ್ತಾಯಿದ್ವಿ. ನಾನು ಈ ಟೈಮಲ್ಲಿ 100 ವರ್ಷ ಗಾಂಧೀಜಿ ಆದಾಗ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಾನಿರೋದು ನನ್ನ ಭಾಗ್ಯ ಅಂತ ತಿಳ್ಕೊಂಡಿದ್ದೀನಿ.